ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆಯಿಂದಾಗಿ ದೈಹಿಕ ಮತ್ತು ಮಾನಸಿಕ ಖಿನ್ನತೆಯು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಬಿಳಿ ರಕ್ತ ಕಣ, ಬಿ ಪ್ಲಾಸ್ಮಾ, ಸಿ ವಿಟಮಿನ್ B12, ಡಿ ಆಮ್ಲಜನಕ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ B12. ವಿಟಮಿನ್ B12 ದೇಹಕ್ಕೆ ಬೇಕಾದ ಒಂದು ಮಹತ್ವದ ವಿಟಮಿನ್ ಆಗಿದ್ದು, ಇದು ದೇಹಕ್ಕೆ ವಿವಿಧ ರೀತಿಯಲ್ಲಿ ಸಹಕಾರಿ. ಇದರ ಕೊರತೆಯಿಂದ ನರಗಳ ಸಮಸ್ಯೆ, ಸುಸ್ತು, ತಲೆನೋವು, ಸ್ನಾಯು ಸೆಳೆತ ಮತ್ತು ದೌರ್ಬಲ್ಯದಂತಹ ದೈಹಿಕ ಸಮಸ್ಯೆಗಳ ಜೊತೆಗೆ ಮಾನಸಿಕ ಖಿನ್ನತೆಯು ಕಾಣಿಸಿಕೊಳ್ಳುತ್ತದೆ. ಎರಡನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಕೀಲು ನೋವಿಗೆ ಕಾರಣವಾಗುವ ಯೂರಿಕ್ ಆಸಿಡ್ ಕರಗಿ ದೇಹದಿಂದ ಹೊರಬರುತ್ತದೆ? ಆಪ್ಷನ್ಸ್: ಎ ಪುದೀನ, ಬಿ ದೊಡ್ಡಪತ್ರೆ, ಸಿ ಶತಾವರಿ, ಡಿ ಬಜೆ. ಸರಿಯಾದ ಉತ್ತರ ಆಪ್ಷನ್ ಬಿ ದೊಡ್ಡಪತ್ರೆ. ಯೂರಿಕ್ ಆಸಿಡ್ ದೇಹದಲ್ಲಿ ಹೆಚ್ಚಾದರೆ ಹಲವು ಸಮಸ್ಯೆಗಳು ಕಾಡಲು ಆರಂಭಿಸುತ್ತವೆ. ಯೂರಿಕ್ ಆಸಿಡ್ ಸ್ಫಟಿಕದ ರೂಪದಲ್ಲಿ ಮೂಳೆಗಳ ಸಂದುಗಳ ನಡುವೆ ಸಿಲುಕಿಕೊಂಡಿರುತ್ತದೆ. ಇಂತಹ ಯೂರಿಕ್ ಆಸಿಡ್ಗಳನ್ನು ದೊಡ್ಡಪತ್ರೆ ಅಥವಾ ಅಜ್ವೈನದ ಎಲೆ ಯೂರಿಕ್ ಆಸಿಡ್ ಹರಳುಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ದೊಡ್ಡಪತ್ರೆ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿಫಂಗಲ್ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಪ್ರತಿದಿನ ಒಂದೆರಡು ದೊಡ್ಡಪತ್ರೆ ಎಲೆಗಳನ್ನು ಚೆನ್ನಾಗಿ ತೊಳೆದು ಅದರ ರಸ ಹಿಂಡಿ ಕುಡಿದರೆ ಯೂರಿಕ್ ಆಸಿಡ್ ಮಟ್ಟ ನಿಯಂತ್ರಣಕ್ಕೆ ಬರುತ್ತದೆ. ಇದಲ್ಲದೆ ದೊಡ್ಡಪತ್ರೆ ಎಲೆಗಳ ತಂಬುಳಿ ಮಾಡಿಯೂ ಸೇವಿಸಬಹುದು. ಇದರಿಂದಲೂ ಯೂರಿಕ್ ಆಸಿಡ್ ಹರಳುಗಳನ್ನು ಕರಗಿಸಲು ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಅಥವಾ ಜೀವಿ ಯಾವುದು? ಆಪ್ಷನ್ಸ್: ಎ ಚಿರತೆ, ಬಿ ಆಸ್ಟ್ರಿಚ್, ಸಿ ಹಾವು, ಡಿ ಲೆಪರ್ಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಹಾವು. ಕಪ್ಪು ಮಾಂಬ ಇದು ವಿಶ್ವದ ಅತ್ಯಂತ ವೇಗದ ಹಾವು ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ಇದು ಪ್ರತಿ ಸೆಕೆಂಡಿಗೆ 4 ಮೀಟರ್ ವೇಗವನ್ನು ಮತ್ತು 12 ಕಿಲೋಮೀಟರ್ ಸ್ಲಿಥರಿಂಗ್ ವೇಗವನ್ನು ಹೊಂದಿದೆ. ಕಾಲುಗಳಿಲ್ಲದ ಹಾವು ಎರಡನೇ ಅತ್ಯಂತ ವಿಷಕಾರಿ ಹಾವು. ಇದು ಹೆಚ್ಚಿನ ಹಾವುಗಳಿಗಿಂತ ಹೆಚ್ಚು ವೇಗವಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಮದುವೆಯ ನಂತರ ಪುರುಷರ ತೂಕ ಹೆಚ್ಚಾಗಲು ಮುಖ್ಯ ಕಾರಣಗಳೇನು? ಆಪ್ಷನ್ಸ್: ಎ ವಿಶ್ರಾಂತಿಯ ಜೀವನ, ಬಿ ಆಹಾರ, ಸಿ ಲೈಂಗಿಕತೆ, ಡಿ ಹಾರ್ಮೋನ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮದುವೆಯ ನಂತರ ಮಹಿಳೆಯರು ಅನೇಕ ಕಾರಣಗಳಿಂದ ತೂಕ ಹೆಚ್ಚಳವನ್ನು ಅನುಭವಿಸುವುದು ಸಾಮಾನ್ಯ. ಆದರೆ ಕೆಲವು ಸಂಶೋಧನೆಗಳ ಪ್ರಕಾರ ಪುರುಷರ ಬೊಜ್ಜಿನ ಪ್ರಮಾಣವು 2.5% ಹೆಚ್ಚಾಗುತ್ತದೆ. ಇದಕ್ಕೆ ಕಾರಣವೆಂದರೆ ದಂಪತಿಗಳು ಮೊದಲ ಕೆಲವು ದಿನಗಳಲ್ಲಿ ಶಾಂತ ಜೀವನವನ್ನು ನಡೆಸುವುದು. ವೈವಾಹಿಕ ಜೀವನದ ಆರಂಭದ ದಿನಗಳನ್ನು ಈ ಆರಾಮ ಮತ್ತು ಅತಿಯಾದ ವಿಶ್ರಾಂತಿ ಮತ್ತು ಆನಂದಿಸುವುದರಿಂದಲೂ ತೂಕ ಹೆಚ್ಚಾಗುತ್ತದೆ. ಅಲ್ಲದೆ ಅತಿಯಾದ ಹೊರಗಡೆಯ ಊಟ ಮತ್ತು ನೆಂಟರುಗಳ ಮನೆಯಲ್ಲಿ ಸೇವಿಸುವ ವಿವಿಧ ರೀತಿಯ ಭಕ್ಷ್ಯಗಳು ಮದುವೆಯಾದ ಪುರುಷರ ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ. ಐದನೇ ಪ್ರಶ್ನೆ, ಯಾವ ರಾಶಿಯವರು ಮುತ್ತು ಧರಿಸುವುದರಿಂದ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ಮಿಥುನ, ಬಿ ಮಕರ, ಸಿ ಕುಂಭ, ಡಿ ವೃಷಭ. ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಸಿ. ಮಿಥುನ ರಾಶಿಯವರು ಮುತ್ತು ಧರಿಸುವುದರಿಂದ ನಿಮ್ಮ ಉದ್ಯೋಗ ರಂಗದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮಹತ್ವದ ಕೆಲಸಗಳು ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇರುತ್ತದೆ. ಮಕರ ರಾಶಿಯ ಜನರಿಗೂ ಕೂಡ ಮುತ್ತು ಸರಿಹೊಂದುವುದಿಲ್ಲ. ಮುತ್ತಿನ ಧಾರಣೆಯಿಂದ ಈ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ಉಲ್ಬಣಿಸುತ್ತವೆ. ಇನ್ನು ಕುಂಭ ರಾಶಿಯವರ ಅಧಿಪತಿ ಶನಿ. ಶನಿಯ ರಾಶಿಯವರು ಕಪ್ಪು ಅಥವಾ ನೀಲಿ ರತ್ನಧಾರಣೆ ಮಾಡಬೇಕು. ಮುತ್ತು ಧರಿಸುವುದರಿಂದ ಜೀವನದಲ್ಲಿ ಸುಖ ಸಂಪತ್ತು ಕಡಿಮೆಯಾಗುತ್ತದೆ. ಮಾನಸಿಕ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತದೆ. ಪ್ರಕೃತಿಯ ಅನುಸಾರ ಗಂಡು ನವಿಲುಗಳು ತಮ್ಮ ಗರಿಗಳನ್ನು ಯಾವಾಗ ಉದುರಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಮಿಲನದ ವೇಳೆ, ಬಿ ಸಂತಾನೋತ್ಪತ್ತಿಯ ನಂತರ, ಸಿ ನರ್ತನದ ವೇಳೆ, ಡಿ ವಯಸ್ಸಾದಾಗ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂತಾನೋತ್ಪತ್ತಿಯ ನಂತರ.
ಪ್ರತಿ ಸಂಯೋಗದ ಋತುವಿನ ನಂತರ ಗಂಡುಗಳು ತಮ್ಮ ಬಾಲದ ಹೊದಿಕೆಗಳನ್ನು ಚೆಲ್ಲುತ್ತವೆ. ಮುಂದಿನದಕ್ಕಿಂತ ಮೊದಲು ಹೊಸದನ್ನು ಬೆಳೆಯುತ್ತವೆ. ನವಿಲುಗಳ ಸಂತಾನವೃದ್ಧಿ ಅವಧಿಯು ಮಾರ್ಚ್ ಮತ್ತು ಸೆಪ್ಟೆಂಬರ್ ನಡುವೆ ಬರುತ್ತದೆ. ಇಂತಹ ಅವಧಿಯ ನಂತರ ಗರಿಗಳನ್ನು ಉದುರಿಸಿಕೊಳ್ಳುತ್ತವೆ. ಇದು ಸುಮಾರು 2 ವಾರಗಳ ಅವಧಿಯಲ್ಲಿ ಉದುರಿ ಹೋಗುತ್ತದೆ. ಪ್ರಶ್ನೆ: ಮಹಿಳೆಯರು ಮುಟ್ಟಾದ 3 ದಿನಗಳವರೆಗೆ ತಲೆ ಸ್ನಾನ ಮಾಡಬಾರದು ಎನ್ನುತ್ತಿದ್ದರು. ಅದರ ಮುಖ್ಯ ಉದ್ದೇಶವೇನು? ಆಪ್ಷನ್ಸ್: ಎ. ಆರೋಗ್ಯ, ಬಿ. ಮೈಲಿಗೆ, ಸಿ. ಆಯಾಸ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ. ಆರೋಗ್ಯ. ಹಿಂದೂ ಶಾಸ್ತ್ರದಲ್ಲಿ ಮುಟ್ಟಾದ 3 ದಿನಗಳವರೆಗೆ ಮಹಿಳೆಯರು ಕೂದಲನ್ನು ತೊಳೆಯಬಾರದು ಎಂದು ಹೇಳಲಾಗುತ್ತಿತ್ತು. ಇದಕ್ಕೆ ಶಾಸ್ತ್ರದಲ್ಲಿ ಮಾತ್ರವಲ್ಲದೆ ವೈಜ್ಞಾನಿಕ ಕಾರಣಗಳೂ ಇವೆ. ಋತುಚಕ್ರದ ಸಮಯದಲ್ಲಿ ಕೂದಲು ತೊಳೆಯುವುದು ಮಹಿಳೆಯ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತಸ್ರಾವದಲ್ಲಿಯೂ ತೊಂದರೆಗಳನ್ನು ಎದುರಿಸುವಂತೆ ಮಾಡುತ್ತದೆ ಮತ್ತು ಮಹಿಳೆಯರಲ್ಲಿ ಅನೇಕ ಆರೋಗ್ಯದ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಎನ್ನುವ ಕಾರಣದಿಂದಾಗಿ ಮಹಿಳೆಯರು ಮುಟ್ಟಾದ 3 ದಿನಗಳವರೆಗೂ ತಲೆ ಸ್ನಾನ ಮಾಡಬಾರದು ಎನ್ನುತ್ತಿದ್ದರು. ಪ್ರಶ್ನೆ: ಯಾವ ರಾಜ್ಯದಲ್ಲಿ ದೇಶ ವಿರೋಧಿ ಪೋಸ್ಟ್ ಮಾಡುವುದರಿಂದ ಗಂಭೀರ ಶಿಕ್ಷೆಯಾಗುತ್ತದೆ? ಆಪ್ಷನ್ಸ್: ಎ. ಗುಜರಾತ್, ಬಿ. ಉತ್ತರ ಪ್ರದೇಶ್, ಸಿ. ಜಮ್ಮು ಕಾಶ್ಮೀರ್, ಡಿ. ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಬಿ. ಉತ್ತರ ಪ್ರದೇಶ್. ಉತ್ತರ ಪ್ರದೇಶದಲ್ಲಿ ಹೊಸ ಸಾಮಾಜಿಕ ಮಾಧ್ಯಮ ನೀತಿ ಜಾರಿಗೆ ಬಂದಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ದೇಶ ವಿರೋಧಿ ವಿಷಯವನ್ನು ಪೋಸ್ಟ್ ಮಾಡುವುದು ಗಂಭೀರವಾದ ಅಪರಾಧವಾಗಿದ್ದು 3 ವರ್ಷಗಳ ಜೈಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗುತ್ತದೆ ಎಂದು ಉತ್ತರ ಪ್ರದೇಶದ ಸಿಎಂ ಆದೇಶ ಹೊರಡಿಸಿದ್ದಾರೆ. ಪ್ರಶ್ನೆ: ಪ್ರಭು ರಾಮಚಂದ್ರನಿಗೆ ಶ್ರೀರಾಮ ಎಂದು ಹೆಸರು ನೀಡಿದ್ದು ಯಾರು? ಆಪ್ಷನ್ಸ್: ಎ. ವಸಿಷ್ಠರು, ಬಿ. ವಿಶ್ವಾಮಿತ್ರ, ಸಿ. ದಶರಥ, ಡಿ. ದುರ್ವಾಸ. ಸರಿಯಾದ ಉತ್ತರ ಆಪ್ಷನ್ ಎ. ವಸಿಷ್ಠರು. ರಾಮಚಂದ್ರನಿಗೆ ಶ್ರೀರಾಮ ಎಂದು ಹೆಸರು ನೀಡಿದ್ದು ರಘುವಂಶದ ಗುರುಗಳಾದ ವಸಿಷ್ಠರು. ಈ ಹೆಸರಿನಲ್ಲಿ 2 ಬೀಜಾಕ್ಷರಗಳು ಸೇರಿಕೊಂಡಿರುವುದು ವಿಶೇಷ. ಅಗ್ನಿ ಬೀಜ ಮಂತ್ರವಾದ ರ, ಅಮೃತ ಬೀಜ ಮಂತ್ರವಾದ ಮ ಈ ಹೆಸರಿನಲ್ಲಿದೆ. ಅಗ್ನಿ ಬೀಜ ಮಂತ್ರವು ರಾಮನ ಆತ್ಮ ಹಾಗೂ ದೇಹಕ್ಕೆ ಚೈತನ್ಯ ತುಂಬಿದರೆ, ಅಮೃತ ಬೀಜವು ರಾಮನನ್ನು ಆಯಾಸದಿಂದ ಪುನಶ್ಚೇತನಗೊಳಿಸುತ್ತಿತ್ತು. ಪ್ರಶ್ನೆ: ಕಡಿಮೆ ರಕ್ತದೊತ್ತಡ ಅಥವಾ ಲೋ ಬಿಪಿ ಇರುವವರಿಗೆ ಯಾವುದು ನೈಸರ್ಗಿಕ ಪರಿಹಾರವಾಗಿದೆ? ಆಪ್ಷನ್ಸ್: ಎ. ದಾಳಿಂಬೆ, ಬಿ. ಕ್ಯಾರೆಟ್ ಜ್ಯೂಸ್, ಸಿ. ಒಣದ್ರಾಕ್ಷಿ, ಡಿ. ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಸಿ. ಒಣದ್ರಾಕ್ಷಿ. ಒಣದ್ರಾಕ್ಷಿ ಕಡಿಮೆ ರಕ್ತದೊತ್ತಡಕ್ಕೆ ಚಿಕಿತ್ಸೆ ನೀಡಲು ಉತ್ತಮವಾದ ನೈಸರ್ಗಿಕ ಪರಿಹಾರವೆಂದು ಪರಿಗಣಿಸಲಾಗಿದೆ. ಒಣದ್ರಾಕ್ಷಿ ಮೂತ್ರಜನಕಾಂಗದ ಗ್ರಂಥಿಗಳ ಕಾರ್ಯವನ್ನು ಬೆಂಬಲಿಸುವ ಮೂಲಕ ಸಾಮಾನ್ಯ ರಕ್ತದೊತ್ತಡದ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕಡಿಮೆ ರಕ್ತದೊತ್ತಡ ಇರುವವರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಾತ್ರಿಯಿಡೀ ನೀರಿನಲ್ಲಿ ನೆನೆಸಿಟ್ಟ ಒಣದ್ರಾಕ್ಷಿಯನ್ನು ಸೇವಿಸುವುದರಿಂದ ಕಡಿಮೆ ರಕ್ತದ ಕಾರ್ಟಿಸೋಲ್ ಮಟ್ಟದಿಂದ ಉಂಟಾಗುವ ಕಡಿಮೆ ರಕ್ತದೊತ್ತಡವನ್ನು ಸಾಮಾನ್ಯಗೊಳಿಸಲು ಇದು ಸಹಾಯ ಮಾಡುತ್ತದೆ. ಯಾವ ಹಣ್ಣನ್ನು ಹೆಚ್ಚಾಗಿ ತಿನ್ನುವುದರಿಂದ ಹೃದಯಾಘಾತ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ. ಬಾಳೆಹಣ್ಣು, ಬಿ. ಸೇಬು, ಸಿ. ದಾಳಿಂಬೆ, ಡಿ. ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ. ಬಾಳೆಹಣ್ಣು. ಹೆಚ್ಚು ಬಾಳೆಹಣ್ಣುಗಳನ್ನು ತಿನ್ನುವುದು ಹೈಪರ್ಕೆಲೆಮಿಯಾಕ್ಕೆ ಕಾರಣವಾಗುತ್ತದೆ. ಇದು ದೇಹದಲ್ಲಿ ಹೆಚ್ಚು ಪೊಟ್ಯಾಷಿಯಂ ಇದ್ದಾಗ ಸಂಭವಿಸುವ ಸ್ಥಿತಿಯಾಗಿದೆ. ಇದು ಹೃದಯಾಘಾತ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ದಿನಕ್ಕೆ 18 ಗ್ರಾಂಗಿಂತ ಹೆಚ್ಚು ಪೊಟ್ಯಾಷಿಯಂ ಸೇವಿಸುವುದರಿಂದ ಹೈಪರ್ಕೆಲೆಮಿಯಾ ಉಂಟಾಗುತ್ತದೆ. ಇನ್ನು ಬಾಳೆಹಣ್ಣಿನಲ್ಲಿರುವ ಪಿಷ್ಟವು ಅಧಿಕವಾಗಿದ್ದು ಇದು ದಂತಕ್ಷಯಕ್ಕೆ ಕಾರಣವಾಗುತ್ತದೆ. ಹೆಚ್ಚುವರಿಯಾಗಿ ಬಾಳೆಹಣ್ಣುಗಳು ಅಲರ್ಜಿಯ ಪ್ರತಿಕ್ರಿಯೆಗಳಾದ ಗಂಟಲಿನ ತುರಿಕೆ, ಅಜೀರ್ಣ, ಸೆಳೆತ, ಅತಿಸಾರ, ವಾಂತಿ, ಊದಿಕೊಂಡ ತುಟಿಗಳು ಹಾಗೂ ಉಬ್ಬಸಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಆರೋಗ್ಯಕರ ಸಮತೋಲಿತ ಆಹಾರದ ಭಾಗವಾಗಿ ಬಾಳೆಹಣ್ಣುಗಳನ್ನು ಮಿತವಾಗಿ ತಿನ್ನಬೇಕು. ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಕ್ಕೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.